ಇವತ್ ಬೆಳಿಗ್ಗೆ ನಾನ ಮಮ್ಮಿ ಲಘುನ ಮಾರ್ಕೆಟ್ಗೆ ಹೊಂಟೇವ್. ಯಾಕಂದ್ರೆ ನಮಗ ಮತ್ತ ಫಂಕ್ಷನ್ಗೆ ಹೋಗೋದೈತಿ. ಬೆಳಗ್ಗೆ ಲಘು ಬಂದ್ರೇನು ಬಿಸಿಲ್ ನೋಡ್ರಿ ಎಷ್ಟೈತಿ. ಮಾರ್ಕೆಟ್ ಒಳಗೂ ಅಷ್ಟ ರಶ್ ಇಲ್ಲ. ಆಮೇಲೆ ಮನಿಗ್ ಬಂದ ಕೆಲ್ಸ ಎಲ್ಲ ಮುಗಿಸ್ಕೊಂಡ ನಾವ್ ಮತ್ ಫಂಕ್ಷನ್ಗೆ ಹೊಂಟೇವಿ. ಯಾರ್ ಫಂಕ್ಷನ್ಗ್ ಅಂದ್ರೆ ಇವ್ರ ಫ್ರೆಂಡ್ ವೀರೇಶ್ ನನ್ ಮನಿಗ್ ಹೊಂಟೇವಿ. ಅವ್ರ ಹೊಸ ಮನಿ ಕಟ್ಟಿದಾರ. ಆದ ಮನಿದ ಇವತ್ ಓಪನಿಂಗ್ ಐತಿ. ಅದಕ್ಕ ನಾವ ಗಿಫ್ಟ್ ತಗೊಳಕ್ ಬಂದೇವಿ. ಗಿಫ್ಟ್ ಒಳಗ ಗಣಪತಿದ್ ಮೂರ್ತಿ ತಗೊಂಡು ನನಗ ಗಣಪತಿ ಬಪ್ಪ ಅಂದ್ರೆ ಬಹಳ ಸೇರ್ತಾರ. ಆಮೇಲೆ ಲೊಕೇಶನ್ಗ ರೀಚ್ ಆದು. ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡಿ ಮನಿ ನೋಡಾಕ್ ಹೊಂಟೇವಿ. 3 BHK ದ ಮನಿ ಕಟ್ಟಿದಾರ. ಮನಿ ಅಂತೂ ಭಾರಿ ಆಗೈತಿ. ನೋಡ್ರಿ ಇಲ್ಲೆಲ್ಲಾ ಗಿಡಗಳ ಅದಾವ. ಮಸ್ತ್ ಗಾಳಿ ಬರ್ತೈತಂದ್ರೆ ಗಾಳಿನ ಇಲ್ಲ. ಊಟ ಎಲ್ಲ ಮಾಡ್ಕೊಂಡ ನಾವ್ ರಿಟರ್ನ್ ಮತ್ ಮನಿಗ್ ಹೊಂಟು. ಈ ಬಿಸಿಲಿಗ ತಲಿ ಔಟ್ ಆಗೈತ್ ನೋಡ್ರಿ. ಮನಿಗ್ ಹೋಗಿ ರೆಸ್ಟ್ ಎಲ್ಲ ಮಾಡಿ ಮತ್ ನಾವ ಸಂಜಿಗ್ ಹೊರಗ್ ಬಂದು. ಯಾಕಂದ್ರೆ ನಾವ ಒಂದ್ ಸಣ್ಣ ಪೂಜಾ ಇಟ್ಕೊಂಡೇವಿ. ಅದಕ್ಕ ನಾವ ಸಾಮಾನ್ ತಗೊಳಕ್ ಬಂದೇವಿ. ಆಲ್ಮೋಸ್ಟ್ 70% ಎಲ್ಲ ಸಾಮಾನ್ ತಗೊಂಡೇವಿ. इना 30% सामान ಅದನ್ನ नाळे तगोतेव. नंतरला मोमोज वगैरे पार्सल घेऊन मी माझ्या घरी आले. 2 ते 3 महिने झाले वाटतं मी माहेरला आलीच नाहीये. आणि ही चुटकी ही 3 महिने झाले वाटतं इकडे आले. ही खरं तरी स्वतःहून आले घरी आणि ह्यांच्या बाजूला कसं लाडानी बसले बघा. 3 का 4 मंथची आहे वाटतं. खरं फार हुशार आहे. आणि YouTube मध्ये एनिव्हर्सरीचा लॉंग व्हिडिओ आलेला आहे. बघितला नाही तर पटकन जाऊन बघा. असा होता आजचा दिवस. चला मग उद्या भेटूया. बाय.